ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕ್ಯಾಬಿನೆಟ್ ಶಫಲ್ ಬಗ್ಗೆ ನಾನು ಅದೇ ಈಗ ಇದೆಲ್ಲ ಲೋಕಸಭೆಯಲ್ಲಿ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಇವತ್ತು ದಿವಸ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯನ ನೋಡಿದಿರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಲೋಕಸಭೆಯಲ್ಲಿ ಇವತ್ತು ದಿವಸ ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದರೆ ಪಕ್ಕ ಶನಿವಾರ ಈ ಥರ ಕರೆದು ಮುಂದೆ ಆಗಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದರೆ ಸೆಷನ್ಗಿಂತ ಮುಂಚಿತವಾಗಿ ಎಲ್ಲರೂ ಸಚಿವರು ಇವತ್ತು ದಿವಸ ಅದು ಆಗಬೇಕಾದಕ್ಕೆ ಇವತ್ತು ದಿವಸ ಅನೇಕ ಖಾತೆಗಳು ನಾವು ಹಾಗೆ ಕಾಲಿಟ್ಕೊಂಡು ಕೊಡೋಕ್ಕಾಗಲ್ಲ. ಆ ಗಂಭೀರತೆ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳಂತೂ ಭಾಳಷ್ಟು ಉದ್ರಾಗಿದ್ದಾರೆ. ಆದರೆ ಇದು ಭಾಳ ದೊಡ್ಡ ವಿವಾದ ಇವತ್ತು ದಿವಸ ನಡೀತಾ ಇದೆ, ಹೋರಾಟ ನಡೀತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ 2 DCM ಮಾಡಬೇಕು ಅಂತ ಬೇಡಿಕೆ ಬರುತ್ತೆ. ನನಗೆ ಗೊತ್ತಿಲ್ಲ. ಮಹಿಳೆಯರಿಗೆ ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಕ್ಯಾಬಿನೆಟಲ್ಲಿ. ಸ್ವಾಭಾವಿಕ ಎಲ್ಲರಿಗೂ ಕೊಡಬೇಕಾಗಿ ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ಮದು ಜನ್ಮಭೂಮಿ, ನಿಮ್ಮದು ಕರ್ಮಭೂಮಿ. ಕ್ಯಾಬಿನೆಟ್ ಶಫಲ್ ಬಗ್ಗೆ ನಾನು ಅದೇ ಈಗ ಇದೆಲ್ಲ ಲೋಕಸಭೆಯಲ್ಲಿ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಇವತ್ತು ದಿವಸ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯನ ನೋಡಿದಿರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತು ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಲೋಕಸಭೆಯಲ್ಲಿ ಇವತ್ತು ದಿವಸ ಎಲ್ಲ ಒಂದು ಇತ್ಯರ್ಥ ಆಗಿ ಇದು ಆದರೆ ಪಕ್ಕ ಶನಿವಾರ ಈ ಥರ ಕರೆದು ಮುಂದೆ ಆಗಲೇಬೇಕಾಗ್ತದೆ ಸಂಪುಟ ವಿಸ್ತರಣೆ. ಯಾಕಂದರೆ ಸೆಷನ್ಗಿಂತ ಮುಂಚಿತವಾಗಿ ಎಲ್ಲರೂ ಸಚಿವರು ಇವತ್ತು ದಿವಸ ಅದು ಆಗಬೇಕಾದಕ್ಕೆ ಇವತ್ತು ದಿವಸ ಅನೇಕ ಖಾತೆಗಳು ನಾವು ಹಾಗೆ ಕಾಲಿಟ್ಕೊಂಡು ಕೊಡೋಕ್ಕಾಗಲ್ಲ. ಆ ಗಂಭೀರತೆ ಇವತ್ತು ದಿವಸ ನಮ್ಮ ಮುಖ್ಯಮಂತ್ರಿಗಳಂತೂ ಭಾಳಷ್ಟು ಉದ್ರಾಗಿದ್ದಾರೆ. ಆದರೆ ಇದು ಭಾಳ ದೊಡ್ಡ ವಿವಾದ ಇವತ್ತು ದಿವಸ ನಡೀತಾ ಇದೆ, ಹೋರಾಟ ನಡೀತದೆ. ಅಂಥ ಸಂದರ್ಭದಲ್ಲಿ ಸ್ವಲ್ಪ ನಾವು ಅದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನೂ 2 DCM ಮಾಡಬೇಕು ಅಂತ ಬೇಡಿಕೆ ಬರುತ್ತೆ. ನನಗೆ ಗೊತ್ತಿಲ್ಲ. ಮಹಿಳೆಯರಿಗೆ ಮತ್ತು ಯುವಕರಿಗೆ ಆದ್ಯತೆ ಕೊಡಬೇಕು ಕ್ಯಾಬಿನೆಟಲ್ಲಿ. ಸ್ವಾಭಾವಿಕ ಎಲ್ಲರಿಗೂ ಕೊಡಬೇಕಾಗಿ ಹಿರಿಯರ ಮಾರ್ಗದರ್ಶನ ಬೇಕು, ಮಹಿಳೆಯರು ಬೇಕು, ಯುವಕರು ಬೇಕು. 12ನೇ ಶತಮಾನದಲ್ಲಿ ಬಸವಣ್ಣನವರೇ ಮಹಿಳೆಯರಿಗೆ ಸಮಾನತೆ ಕೊಟ್ಟಿದ್ದಾರೆ ಈ ಭೂಮಿಯಲ್ಲಿ. ನಮ್ಮದು ಜನ್ಮಭೂಮಿ, ನಿಮ್ಮದು ಕರ್ಮಭೂಮಿ.